ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ನಾವು ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಮೊದಲಿಗೆ ನಾವು ತಿಳ್ಕೊಳ್ತೇವೆ, ಈ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಈ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಮುಂದುವರಿತಾ ಇದೆ, ಸೊ ಅದರ ಫಲಗಳೇನು, ನೀವು ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ನಿಮ್ಮ ಉದ್ಯೋಗ ವ್ಯವಸಾಯ ಯಾವ ರೀತಿಯಾಗಿರುತ್ತೆ, ಆರ್ಥಿಕವಾಗಿ ನಿಮಗೇನಾದರೂ ತೊಂದರೆ ಇದೆಯಾ, ನಿಮಗೆ ಮದುವೆ ಯೋಗ ಇದೆಯಾ, ಆಮೇಲೆ ನಿಮ್ಮ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿರುತ್ತೆ, ಎಲ್ಲ ವಿಷಯವನ್ನು ತಿಳ್ಕೊಳ್ತೇವೆ. ಸೊ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರು, ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ದತ್ತ ಚೈತನ್ಯ ಫೌಂಡೇಶನ್ ಚಾನಲ್ನಲ್ಲಿ ನಾನು ಅನೇಕ ಉಪಯುಕ್ತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನೋಡಿ, ಕುಜದೋಷಕ್ಕೆ ಸಂಬಂಧಪಟ್ಟಂಥದ್ದು, ಸರ್ಪದೋಷ ಇರಬಹುದು, ಆಮೇಲೆ ಕುಂಭ ವಿವಾಹವನ್ನು ಯಾವ ರೀತಿಯಾಗಿ ಮಾಡಬೇಕು, ನಾವು ಕೂಡ ಅದನ್ನು ನಡೆಸ್ಕೊಡ್ತಾ ಇದ್ದೇವೆ. ಅದರ ಸಂಪೂರ್ಣ ಮಾಹಿತಿಯನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಅದರ ವಿಧಿವಿಧಾನ ಯಾವ ರೀತಿಯಾಗಿದೆ, ಅದರಲ್ಲಿ ವಿಶೇಷವಾಗಿ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ನಿಮಗೆ ಅನುಕೂಲ ಖಂಡಿತವಾಗಿ ಆಗುತ್ತೆ. ಇನ್ನು ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ಕೂಡ ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದೆಲ್ಲವನ್ನು ನೀವು ನೋಡಿಕೊಳ್ಳಿ. ಇವತ್ತಿನ ದಿವಸ ನೋಡಿ, ನಾವು ಈ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನೋಡಿ, ಮೀನರಾಶಿಯ ಸ್ಥಾನ ಇದು ಅಂತಂದರೆ ಮೀನರಾಶಿಯ ಸ್ಥಾನ ಇದಾಗುತ್ತೆ. ಸೊ ಇದು ಇಲ್ಲಿ ಶನಿ ಅಂತಂದರೆ ಮೀನರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ. ಸೊ ಒಂದನೇ ಸ್ಥಾನದಲ್ಲಿ ಶನಿ ಈಗಾಗಲೇ ಆಲ್ರೆಡಿ ನಮ್ಮ ಒಂದು ಸಾಡೆಸಾತಿಯ ಪ್ರಭಾವ ಸಾಕಷ್ಟು ನಿಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಅದರಲ್ಲೂ ಲಗ್ನ ಸ್ಥಾನದಲ್ಲಿ ಶನಿ ಮುಂದುವರಿಯೋದರಿಂದ ಆರೋಗ್ಯದಲ್ಲಿ ತುಂಬ ಒಂದು ವ್ಯತ್ಯಾಸವನ್ನು ನಿಮಗೆ ಕಾಣಿಸುತ್ತೆ. ಅಂತಂದರೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ನೀವು ಸೀರಿಯಸ್ ಆಗಿರೋದು ಒಳ್ಳೆಯದು. ಅಂತಂದರೆ ಆರೋಗ್ಯದಲ್ಲಿ ಮೇಲಿಂದ ಮೇಲೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ, ಅದರಲ್ಲೂ ವಿಶೇಷವಾಗಿ ಎರಡೂ ಇದರಲ್ಲಿ ಒಂದು ಶಾರೀರಿಕವಾಗಿಯೂ ಕೂಡ ಮತ್ತು ಮಾನಸಿಕವಾಗಿಯೂ ಎರಡೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ಅದರಲ್ಲಿ ಗುರು ಕೂಡ ಚತುರ್ಥ ಸ್ಥಾನದಲ್ಲಿ ಮುಂದುವರಿಯೋದರಿಂದ ಗುರು ಕೂಡ ನಿಮಗೆ ಸಾಕಷ್ಟು ಅನುಕೂಲತೆಯನ್ನು ಒದಗಿಸೋದಿಲ್ಲ. ರವಿ ಕೂಡ ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಚತುರ್ಥ ಮತ್ತು ಪಂಚಮದ ಮೇಲೆ ರವಿಯ ಭ್ರಮಣ ಆಗುತ್ತೆ, ಅಲ್ಲೂ ಕೂಡ ನಿಮಗೆ ಖಂಡಿತವಾಗಿಯೂ ಅನುಕೂಲತೆ ಇರೋದಿಲ್ಲ. ರವಿಯಿಂದ ನೋಡಿ, ರವಿ ಆರೋಗ್ಯಕ್ಕೂ ಕೂಡ ಅನುಕೂಲಕರವಾಗಿರುವಂಥ ಗ್ರಹ ಇದ್ದಾನೆ. ಯಾಕೆಂದರೆ ಆರೋಗ್ಯಮ ಭಾಸ್ಕರಾದಿಚ್ಛೇತ್ ಅಂತ ಹೇಳುತ್ತೆ ಶಾಸ್ತ್ರ. ನಮಗೆ ಆರೋಗ್ಯ ಬೇಕು ಅಂತಂದರೆ ರವಿ ಆರಾಧನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ರವಿ ಕೂಡ ಅನುಕೂಲತೆ ಇರೋದರಿಂದ ನಿಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ವಿಪರೀತವಾದಂಥ ಬದಲಾವಣೆ ಖಂಡಿತವಾಗಿಯೂ ಕಾಣಲಿಕ್ಕೆ ಸಾಧ್ಯತೆ ಇದೆ. ಒಂದಷ್ಟು ಎಚ್ಚರಿಕೆಯನ್ನು ಖಂಡಿತವಾಗಿಯೂ ನೀವು ವಹಿಸಿ. ನೋಡಿ, ಇನ್ನು ಶುಕ್ರ ಅಂತಂದರೆ ತೃತೀಯ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸ್ವಲ್ಪ ನಿಮಗೆ ಶುಕ್ರ, ವೃಷಭ ರಾಶಿಯ ಶುಕ್ರ ಇರೋದರಿಂದ ಒಂದಷ್ಟು ರಿಲೀಫನ್ನು ಖಂಡಿತವಾಗಿಯೂ ಕೊಡ್ತಾನೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಸ್ವಲ್ಪ ಮಾನ ಸಮ್ಮಾನ ಪ್ರತಿಷ್ಠೆಯನ್ನು ಶುಕ್ರ ಒದಗಿಸ್ತಾನೆ. ತೃತೀಯ ಸ್ಥಾನದಲ್ಲಿ ಅಣ್ಣ ತಮ್ಮಂದಿರು ಒಳ್ಳೆಯ ಅನುಕೂಲತೆಯನ್ನು ನಿಮಗೆ ಕೊಡ್ತಾರೆ. ಮಿತ್ರರು, ಬಾಂಧವರು ನಿಮ್ಮ ಸಂಕಟ ಕಾಲದಲ್ಲಿ ನಿಮಗೆ ಅನುಕೂಲತೆಯನ್ನು ಒದಗಿಸ್ತಾರೆ. ಇದು ಶುಕ್ರನಿಂದ ಸಿಗುವಂಥ ನಿಮಗೆ ಪ್ರಭಾವ. ಗುರು ಚತುರ್ಥದಲ್ಲಿ ವಿಶೇಷವಾದಂಥ ಬಲ ಇಲ್ಲದೇ ಇದ್ದರೂ ಕೂಡ ಒಂದು ವಿಷಯದಲ್ಲಿ ನಿಮಗೆ ಗುರು ಅನುಕೂಲತೆಯನ್ನು ಕೊಡ್ತಾನೆ. ಅಂದರೆ ನೀವೇನಾದರೂ ಈ ಮನೆ ಕಟ್ಟುವಂಥ ಕೆಲಸ ಶುರು ಮಾಡಿದರೆ ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ಪ್ರಗತಿಯನ್ನು, ಅಂದರೆ ವಾಸ್ತು ಯೋಗವನ್ನು, ವಾಸ್ತು ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಈ ಚತುರ್ಥದಲ್ಲಿರುವಂಥ ಗುರು ಮಾಡೋದಿಲ್ಲ. ಸೊ ಈ ಮನೆ ಕಟ್ಟುವಂಥ ಕೆಲಸ ಕಾರ್ಯದಲ್ಲಿ ಗುರು ಅನುಕೂಲತೆಯನ್ನು ಒದಗಿಸೋದರಿಂದ ನಿಮ್ಮ ಮನೆ ಕಟ್ಟುವ ಕೆಲಸ ಕಾರ್ಯ ಕಂಪ್ಲೀಟ್ ಆಗುತ್ತೆ ಈ ಒಂದು ವರ್ಷದಲ್ಲಿ. ಸೊ ಆ ವಿಷಯದಲ್ಲಿ ನೀವು ಇನ್ನೂ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಳ್ಳಿ. ಕುಜ ಷಷ್ಠದಲ್ಲಿ, ಕುಜ ಮತ್ತು ಕೇತು. ಸೊ ಕುಜ ಒಳ್ಳೆಯ ಫಲವನ್ನು ಕೊಡ್ತಾನೆ. ಇಲ್ಲೆಲ್ಲ ಅಡಚಣೆಗಳನ್ನು ಕೊಟ್ಟರೂ ಕೂಡ ರಾಹು ಕೂಡ, ಯಾಕೆಂದರೆ ವ್ಯಯಸ್ಥಾನ ಆಗುತ್ತೆ ನಿಮಗೆ. ರಾಹು ಮತ್ತು ಶನಿ ಸೇರಿ ಅನಾರೋಗ್ಯವನ್ನು ಉಂಟು ಮಾಡಿದ್ರೆ ಕುಜ ಒಂದಷ್ಟು ನಿಮಗೆ ಪರಿಹಾರವನ್ನು ಒದಗಿಸ್ತಾನೆ. ಕುಜ ಏನು ಕೊಡ್ತಾನೆ ರೀ ಅಂತ ಕೇಳಿದ್ರೆ, ಇಲ್ಲಿ ನಿಮಗೆ ಮಾನಸಿಕ ಸ್ಥೈರ್ಯವನ್ನು ಕುಜ ಒದಗಿಸ್ತಾನೆ, ಧೈರ್ಯವನ್ನು ಕೊಡ್ತಾನೆ. ಉದ್ಯೋಗ ಸ್ಥಾನದಲ್ಲಿರಬಹುದು, ಅಥವಾ ನಿಮ್ಮ ಆರೋಗ್ಯ ಇರಬಹುದು, ಅಥವಾ ಆರ್ಥಿಕ ಸ್ಥಾನ ಇರಬಹುದು. ಇಲ್ಲಿ ಈ ಬಂದಂಥ ಒಂದು ಪ್ರಾಬ್ಲಮ್ಸನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಆ ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅಂತ ಅನ್ನೋದನ್ನು, ಆ ಧೈರ್ಯವನ್ನು ಕುಜ ಕೊಡೋದರಿಂದ ಕುಜ ನಿಮಗೆ ಈ ಒಂದು ಮಾಸದಲ್ಲಿ ತುಂಬ ಅನುಕೂಲವಾಗಿದ್ದಾನೆ. ಅದು ಮತ್ತು ಷಷ್ಠ ಸ್ಥಾನದಲ್ಲಿ ಮುಂದುವರಿಯೋದರಿಂದ ನೋಡಿ, ಕುಜ ಸ್ವಲ್ಪ ಈ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ, ಶತ್ರುಗಳು, ಹಿತಶತ್ರುಗಳಿರ್ಬೋದು ಅಥವಾ ಹೊರಗಿನ ಶತ್ರುಗಳಿರ್ಬೋದು, ಅವರನ್ನು ಕೂಡ ನೀವು ಒಂದು ಕಂಟ್ರೋಲ್ನಲ್ಲಿಡಲಿಕ್ಕೆ ಕುಜ ಮತ್ತು ಕೇತು ತುಂಬ ಸಹಕಾರಿಯಾಗ್ತಾರೆ. ಹಾಗಾಗಿ ಸ್ವಲ್ಪ ಮಿಶ್ರ ಫಲ ಮೀನರಾಶಿಯವರಿಗಿರೋದ್ರಿಂದ
ನೀವು ಯಾವುದಾದ್ರೂ ವಿಶೇಷವಾದಂಥ ಕೆಲಸಗಳನ್ನು ಪ್ರಾರಂಭ ಮಾಡಿಕೊಳ್ಬೇಕು ಅಂತಂದರೆ ಗುರು ವಿಶೇಷವಾಗಿ ಅನುಕೂಲತೆ ಇಲ್ಲದೇ ಇರೋದರಿಂದ ಸಾಕಷ್ಟು ವಿಚಾರವನ್ನು ಮಾಡಿ ಮುಂದುವರಿಸಿರಿ. ಗುರು ಇಲ್ಲಿ ಪಂಚಮ ಸ್ಥಾನಕ್ಕೆ ಬಂದಾಗ ನಿಮಗೆ ಮದುವೆ ಯೋಗ, ಹೌದಾ, ಆಮೇಲೆ ವಾಹನ ಯೋಗಾದಿಗಳು ನಿಮಗೆ ಬರುವುದರಿಂದ ಅಲ್ಲಿವರೆಗೆ ನೀವು ಸ್ವಲ್ಪ ವೇಟ್ ಮಾಡೋದು ತುಂಬ ಒಳ್ಳೆಯದು. ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ. ನೋಡಿ, ಈ 2 ಗ್ರಹಗಳ ಪರಿಹಾರವನ್ನು ಮಾಡಿಕೊಳ್ಳಿ. ಶನಿಯ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬನ್ನಿ. ಆಲ್ರೆಡಿ ನನ್ನ ವಿಡಿಯೋದಲ್ಲಿದೆ, ಅದನ್ನು ಕೂಡ ನೋಡ್ಕೊಳ್ಳಿ. ರಾಹುಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಒಂದಷ್ಟು ಉದ್ದಿನ ಬೇಳೆಯನ್ನು ಭಾನುವಾರದ ದಿವಸ ದಾನವನ್ನು ಮಾಡಿ. ಅದರಿಂದ ರಾಹುದೋಷ ಪರಿಹಾರವಾಗುತ್ತೆ. ಮನಸ್ಸು ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಕುಜನಿಂದ ಸಿಗುತ್ತೆ. ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.